ವೀಕ್ಷಕರೇ, ಈಗಾಗಲೇ ರಾಜ್ಯದ ಗಮನ ಸೆಳೆದಿರುವಂಥ ಹಿರಿಯೂರು ಉಪಚುನಾವಣೆ ಪ್ರತಿದಿನ ಕೂಡ ಹೊಸ ಹೊಸ ಮುಖಗಳನ್ನ ಹಿರಿಯೂರು ಜನ ನೋಡ್ತಾ ಇದ್ದಾರೆ. ಜೊತೆಗೆ ರಾಜಕೀಯ ಇನ್ನೂ ಎಲೆಕ್ಷನ್ ಕೂಡ ಡೇಟ್ ಡಿಕ್ಲೇರ್ ಆಗಿಲ್ಲ. ಈಗಾಗಲೇ ಆಸೆ ಆಮಿಷಗಳು ನೋಡ್ತಾ ಇದ್ದೀವಿ. ಜೊತೆಗೆ ಹಿರಿಯೂರು ಅಂದರೆ ಏನಾಗಿದೆ ಅಂದರೆ ಒಂದು ರೀತಿ ಜನ ಕೂಡ ಫ್ರೀ ಇರೋದ್ರಿಂದ ಒಂದು ಎಂಟರ್ಟೈನ್ಮೆಂಟ್ ಥರ ರಾಜಕಾರಣವನ್ನು ಆದಿ ಬೀದಿನಲ್ಲಿ ತರುವಂಥ ವ್ಯವಸ್ಥೆಗಳು ನಡೀತಾ ಇದೆ. ಈಗ ಕಾಂಗ್ರೆಸ್ಸಲ್ಲೂ ಕೂಡ 4-5 ಜನ ಆಕಾಂಕ್ಷಿಗಳಿದ್ದಾರೆ. ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಹಿರಿಯರಿಂದ ಶಾಸಕರು ಕೂಡ ಆಗಿದ್ದಂಥವ್ರು. ಇವತ್ತಿನ ರಾಜಕಾರಣದ ವಿಚಾರವಾಗಿ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಈಗ ನೀವು BJPಯಿಂದ MLA ಆಗಿದ್ರಿ, ಈಗ ಕಾಂಗ್ರೆಸ್ಸಿಗೆ ಬಂದಿದ್ರಿ. ಇವತ್ತಿನ ಹಿರಿಯೂರಿನ ಪರಿಸ್ಥಿತಿಯನ್ನು ನೀವು ಸುಮ್ಮನೆ ಅವಲೋಕನ ಮಾಡಿದಾಗ ಆ್ಯಸ್ ಎ ಪೊಲಿಟಿಷಿಯನ್, ಅನುಭವಿ, ಅದು ಒಬ್ಬ ಸೀನಿಯರ್ ಪೊಲಿಟಿಷಿಯನ್ ಮಗಳಾಗಿ ಇವತ್ತಿನ ಈ ವಾಸ್ತವವನ್ನು ನೋಡಿದಾಗ ಏನು ಅನಿಸ್ತಾ ಇದೆ? ರಾಜಕೀಯನೇ ಆಗಲ್ವಾ? ಮುಂಚೆ ಒಂಥರ ಇತ್ತು, ಇವತ್ತೊಂಥರ. ಮತ್ತು ಇವತ್ತು ಸೋಷಿಯಲ್ ಮೀಡಿಯಾ ಎಲ್ಲ ಇರೋದ್ರಿಂದ ಗೊತ್ತಾಗ್ತಾ ಇರುತ್ತೆ ಅಷ್ಟೇ ಜನಕ್ಕೆ. ಮೊದಲೇನು ವಿಷಯಗಳು ಗೊತ್ತಾಗ್ತಾ ಇರಲಿಲ್ಲ. ಇವತ್ತು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಇರೋದ್ರಿಂದ ಎಲ್ಲಿ ಏನು ನಡೀತಾ ಇದೆ ಅನ್ನೋಂಥ ಮಾಹಿತಿಗಳು ಗೊತ್ತಾಗ್ತಾ ಇರುತ್ತೆ. ನೀವು ಹೇಳಿದ್ದು ಯಾವುದು ಹೊಸದಲ್ಲ ಅಂತ. ಇದ್ಯಾವುದು ಹೊಸದಲ್ಲ. ಮೊದಲು ಸ್ವಲ್ಪ ಬೇರೆ ಥರ ಇತ್ತು, ಈಗೊಂದು ಸ್ವಲ್ಪ ಬೇರೆ ಥರ ಇದೆ. ಯಾವ ರೀತಿ ಅಂತ ಒಂಚೂರು ಎಕ್ಸ್ಪ್ಲೈನ್ ಮಾಡಿ. ಮೊದಲು ಪಕ್ಷಾಧಾರಿತ ಮತ್ತು ವ್ಯಕ್ತಿತ್ವಕ್ಕೆ ಗೌರವ ಇರುವಂಥ ಒಂದು ರಾಜಕೀಯ ಇತ್ತು. ಇವತ್ತು ಅದು ಸ್ವಲ್ಪ ಕಡಿಮೆ ಆಗಿದೆ. ಸ್ವಲ್ಪ ಹಣದ ಆಧಾರಿತ ರಾಜಕೀಯ ಸ್ವಲ್ಪ ಹೆಚ್ಚಾಗಿದೆ. ಆದರೆ ಅದು ಸ್ವಲ್ಪ ಟೈಮ್ ಬೀಯಿಂಗ್ ಅಷ್ಟೇ. ಅದು ಚುನಾವಣಾ ಡೇಟ್ ಅನೌನ್ಸ್ ಆಗೋವರೆಗೂ, ಎಲ್ಲ ಪಕ್ಷಗಳ ಅಭ್ಯರ್ಥಿಗಳ ಅನೌನ್ಸ್ ಆಗೋವರೆಗೂ. ಒಂದು ಸಬ್ಜೆಕ್ಟ್ ಅಷ್ಟೇ ಹೈಲೈಟ್ ಮಾಡಿದ್ರೆ ಹಣ ಅಂತ. ಕ್ಯಾಶ್ ಟು ಕ್ಯಾಶ್ ಎರಡು ಇರಬೇಕಲ್ಲ ಮೇಡಮ್. ಬಟ್ ಬರೀ ಜಾತಿ ಹಣ ಇದ್ದರೆ ಮಾತ್ರ ಚುನಾವಣೆಯಲ್ಲಿ ಯಾರು ಅಭ್ಯರ್ಥಿಗಳು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಹಣ ಇರೋರೇ ಅಭ್ಯರ್ಥಿಗಳಾಗಿ ಗೆದ್ದಿದ್ದಾರೆ ಅಂತಂದರೆ ಟಾಟಾ, ಬಿರ್ಲಾ, ಅದಾನಿ, ಅಂಬಾನಿ ಇಂಥವ್ರ ಕುಟುಂಬಗಳೆಲ್ಲ ರಾಜಕೀಯದಲ್ಲಿರಬೇಕಿತ್ತು. ಒಬ್ಬ ಸಾಮಾನ್ಯ ವ್ಯಕ್ತಿಗಳು ಕೂಡ ಉತ್ತಮ ಸ್ಥಾನಕ್ಕೆ ಹೋಗಿರೋವಂಥದ್ದನ್ನು ನಾವು ನೋಡಿದ್ದೀವಿ. ಸೊ ಹಾಗಾಗಿ ರೈತರ ಮಕ್ಕಳು ಸಚಿವರಾಗಿರುವಂಥದ್ದನ್ನು ನಾವು ನೋಡಿದ್ದೀವಿ. ಕಾರ್ಮಿಕ ಇದರಲ್ಲಿ ಹೋರಾಟ ಮಾಡಿದಂಥವರು ಶಾಸಕರಾಗಿ ಸಚಿವರಾಗಿರುವಂಥದ್ದನ್ನು ನಾವು ನೋಡಿದ್ದೀವಿ. ಏನೂ ಬ್ಯಾಕ್ಗ್ರೌಂಡ್ ಇಲ್ಲದೇ ಇದ್ದಂಥವರು ರಾಜಕೀಯದಲ್ಲಿ ಮುಖ್ಯಮಂತ್ರಿಗಳಾಗಿರುವಂಥದ್ದನ್ನು ನಾವು ನೋಡಿದ್ದೀವಿ. ಈಗ ಚರ್ಚೆಯಲ್ಲಿರೋ ವಿಚಾರಗಳು ಏನಂದರೆ, ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಗಳಾಗಬೇಕು. ಹಾಗಾದರೆ ಪಕ್ಷಕ್ಕೆ ದುಡ್ದವರು, ಜೊತೆಗೆ ಸಮಾಜದಲ್ಲಿ ಸೇವೆ ಮಾಡಿದಂಥವ್ರು, ಅವರೆಲ್ಲ ಮತ್ತೇನು ಮಾಡಬೇಕು ಅನ್ನೋಂಥ ಪ್ರಶ್ನೆಗಳಿದ್ದಿದೆ. ನೋಡಿ, ರಾಜಕಾರಣಿ ಮಕ್ಕಳು ರಾಜಕಾರಣಿಗಳಾಗಬಾರ್ದು ಅನ್ನೋದು ತಪ್ಪು. ಅದೇನು ತಪ್ಪಲ್ಲ. ಈಗ ನಿಮಗೆ ಕೆಪಾಸಿಟಿ ಇದ್ದರೆ ಮಾತ್ರನೇ ಆಗೋದು. ಮೊದಲನೇ ಸಾರಿಗೆ ಬೇಕಿದ್ದರೆ, ಈಗ ಉದಾಹರಣೆಗೆ ನಾನು ಒಬ್ಬ ರಾಜಕಾರಣಿ ಮಗಳೇ. ಮೊದಲನೇ ಬಾರಿ ನಾನು ಆಯ್ಕೆ ಆಗುವಂಥ ಸಂದರ್ಭದಲ್ಲಿ ಕೃಷ್ಣಪ್ಪನ ಮಗಳು ಅನ್ನೋಂಥ ಒಂದು ಟ್ಯಾಗ್ಲೈನ್ ಇತ್ತು. ಆದರೆ ಎರಡನೇ ಬಾರಿ ನಾನು ಚುನಾವಣೆಗೆ ನಿಲ್ಲುವಾಗ, ಅದು ಮಹಾನಗರ ಪಾಲಿಕೆಯಲ್ಲಿ ಎರಡನೇ ಬಾರಿ ನಿಲ್ಲುವಾಗ, ಬರೀ ಅದು ಕೃಷ್ಣಪ್ಪನ ಮಗಳು ಅನ್ನೋದಕ್ಕಿಂತ ನನ್ನ ವ್ಯಕ್ತಿತ್ವ, ನಾನು ಯಾವ ರೀತಿ ಜನರ ಜೊತೆ ಇದ್ದೆ, ಹೇಗೆ ಕೆಲಸ ಮಾಡಿದ್ದೀನಿ, ನಾನು ಕೊಟ್ಟಿರೋಂಥ ಭರವಸೆಗಳನ್ನ. ನಾವು ಕೇಳಿದ ಪ್ರಶ್ನೆ ಪೂರ್ಣಿಮೆಗೆ ಹೊರತಾಗಿ. ಕಾರಣ, ಪೂರ್ಣಿಮಾ ರಾಜಕಾರಣದಲ್ಲಿ ಪಳಗಿ ಅನುಭವಿಸಿ ಅನುಭವದ ಆಧಾರದ ಮೇಲೆ ಬಂದ್ರಿ. ಇನ್ನು ಕೆಲವರು ಇರ್ತಾರೆ ಏನೂ ಇರಲ್ಲ, ಅವರಪ್ಪ ಮಂತ್ರಿನೋ ಅವರಪ್ಪ ಇನ್ನೊಬ್ಬೇನೋ ಆಗಿರ್ತಾರೆ. ಹಂಗಾಗಿ ಮಗನಿಗೆ ಕೊಡಿ ಅನ್ನೋ ಈ ಕಾಂಗ್ರೆಸ್ಸಲ್ಲೂ ಕೂಡ ಟ್ರೆಂಡ್ ಇದೆ. ಅವರಪ್ಪ ಯಾರಾದರೂ ಸತ್ತೋದ್ರು ಅಂದರೆ ಅವ್ರ ಮಗನಿಗೆ ಕೊಡಬೇಕು. ಇದ್ಯಾವ ಸಾಮಾಜಿಕ ನ್ಯಾಯ? ಇಲ್ಲ, ಇದೇ ತಪ್ಪಲ್ಲ. ಅವಕಾಶ ಸಿಕ್ಕುತ್ತೆ, ನಂತರ ಅವರು ಪ್ರೂವ್ ಮಾಡ್ಕೊಳ್ಳಿಕ್ಕೂ ಅವ್ರಿಗೆ ಸಮಯ. ಅದು ಪ್ರೂವ್ ಮಾಡಿಕೊಂಡ್ರೆ ಮುಂದಕ್ಕೆ ಹೋಗ್ತಾರೆ, ಹೋಗಲಿಲ್ಲ ಅಂದರೆ ಅಲ್ಲೇ ಡಿಸ್ಕನೆಕ್ಟ್ ಆಗ್ತಾರೆ. ಸೊ ಆ ಥರದ್ದು ಅನೇಕ ಕುಟುಂಬಗಳಲ್ಲಾಗಿದೆ. ಪಕ್ಷಗಳ ಅವಕಾಶ ಮಾಡಿಕೊಟ್ಟಿರುತ್ತೆ. ಅವ್ರ ತಂದೆ ಪಕ್ಷಕ್ಕೆ ದುಡ್ದಿರ್ತಾರೆ ಅಂತ ಹೇಳಿ, ಅಥವಾ ಅವ್ರ ತಾಯಿ ಆ ಪಕ್ಷಕ್ಕೆ ದುಡ್ದಿರ್ತಾರೆ ಅಂತನೋ, ಅವ್ರ ತಾತ ಆ ಪಕ್ಷದಲ್ಲಿ ದುಡ್ದಿರ್ತಾರೆ ಅಂತನೋ ಅವಕಾಶ ಮಾಡಿಕೊಡ್ತೀನಿ. ಮೇಡಮ್, ಈಗ ಕೇಳೋದೇನು ಗೊತ್ತಾ, ರಾಜಕೀಯವಾಗಿ ಅನೇಕ ಬಡತನದಿಂದ ಬಂದವರು ಬಟ್ಟೆ ಹರ್ಕೊಂಡು ದುಡ್ದಿರ್ತಾರೆ, ಮನೆ ಮಡ್ಗಳು ಕಳ್ಕೊಂಡಿರ್ತಾರೆ, ಹೆಂಡತಿ ಮಕ್ಕಳು ಬಿಟ್ಟಿರ್ತಾರೆ. ನಾನೇನೋ ರಾಜಕಾರಣದಲ್ಲಿ ಒಂದೇನೋ ಅಧಿಕಾರ ಮಾಡಬೇಕು, ಸಾಧನೆ ಮಾಡಬೇಕು, ಸೇವೆ ಮಾಡಬೇಕು ಅಂತ ಲಕ್ಷಾಂತರ ಜನ ಕನಸ್ಕೊಂಡಿರ್ತಾರೆ. ಅವರೆಲ್ಲರ ಕನಸಿಗೆ ಒಂದು ರೀತಿ ಕೊಳ್ಳೆ ಇಟ್ಟಂಗೆ ಆಗಲ್ವಾ ಈ ವ್ಯವಸ್ಥೆ, ಈ ಬೆಳವಣಿಗೆ? ಅಲ್ಲ, ಇದು ಎಲ್ಲ ಕಡೆಗೂ ಆಗಲ್ವಲ್ಲ. ಇದು ಬೇರೆ ಬೇರೆ ಕಾರ್ಯಕರ್ತರುಗಳಿಗೂ ಅವಕಾಶ ಸಿಗ್ತಾ ಇರುತ್ತೆ. ಈಗ ಒಂದು ಕೌನ್ಸಿಲರ್ ಆಗಬೇಕು ಅಂದರೆ ಒಂದು ಕೆಲವು ಮಾನದಂಡಗಳಿರುತ್ತೆ, ಮತ್ತು ವ್ಯಾಪ್ತಿ ಇರುತ್ತೆ. ಶಾಸಕರಂದಾಗ ಒಂದು ವ್ಯಾಪ್ತಿ ಬೇರೆ ಇರುತ್ತೆ. ತುಂಬ ಶ್ರಮ ಪಟ್ಟಿದ್ದಾರೆ, ತುಂಬ ವರ್ಷದಿಂದ ಕಾರ್ಯಕರ್ತರಾಗಿದ್ದಾರೆ ಅನ್ನೋದು ಅವರಿಗೆ ಒಂದು ಗೌರವ. ಅದು ಖಂಡಿತವಾಗ್ಲೂ ಅವ್ರಿಗೆ ಬೇರೆ ಯಾವುದಾದ್ರೂ ರೀತಿಯಾದಂಥ ಹುದ್ದೆಗಳನ್ನು ಪಕ್ಷ ಖಂಡಿತ ಗುರುತಿಸಿ ಕೊಡುವಂಥದ್ದು ಮಾಡುತ್ತೆ. ಮತ್ತು ಈಗಾಗಲೇ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಈ ಸಾರಿ ಕೊಟ್ಟಿರೋಂಥ ಬೋರ್ಡ್ ಅಧ್ಯಕ್ಷರುಗಳಿರ್ಬೋದು, ಬೇರೆ ಬೇರೆ ಅವ್ರನ್ನ ಡೈರೆಕ್ಟರ್ ಮಾಡಿರೋವಂಥದ್ದು. ಸಾಮಾಜಿಕ ನ್ಯಾಯ ಅಂತ ಇತ್ತು, ಈಗ ಜಾತಿ ನ್ಯಾಯ ಬಂದಿದೆ. ಯಾಕಂದರೆ ಕೆಲವು ಶಾಸಕರುಗಳು ಇದ್ದರೆ ಮಾತ್ರ ಆ ಜಾತಿಯ ಅಧಿಕಾರಿಗಳಿಗೆ ಆಯಕಟ್ಟಿನ ಜಾಗಗಳು ಸಿಗ್ತಾ ಇಲ್ಲ.
ಅವರೆಲ್ಲ ನಾನ್ ಎಕ್ಸಿಕ್ಯೂಟಿವ್ ಹೋಗ್ತಾರೆ, ಅರ್ಹತೆ ಇದ್ದರೂ ಕೂಡ ಕತ್ಲೆಯಲ್ಲಿ ಇರ್ತಾರೆ. ಈ ವ್ಯವಸ್ಥೆ, ನಾನು ಕೇವಲ ಕಾಂಗ್ರೆಸ್ ಅಂತ ಮಾತಾಡ್ತಿಲ್ಲ, ರಾಜಕೀಯ ವ್ಯವಸ್ಥೆಯಾಗಿ ಅದು ಆ ರೀತಿ ಆಗಿದೆ. ಸ್ವಲ್ಪ ಅದು ಕಡಿಮೆ ಆಗಬೇಕು. ಬಹುಶಃ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ವಿದ್ಯಾವಂತರು ಬಂದಾಗ ಮತ್ತು ಈ ಅಧಿಕಾರಿಗಳನ್ನು ನಿಯೋಜನೆ ಮಾಡೋದಕ್ಕೆ ಸಿಸ್ಟಮ್ನ ನೋಡ್ತೀವಲ್ಲ ನಾವು. ಈಗ ಟೀಚರ್ಸ್ದು ಎಲ್ಲ ಯಾವ ರೀತಿ ನಡೆಯುತ್ತೆ, ಒಂದು ಕೌನ್ಸಿಲಿಂಗಲ್ಲಿ ನಡೆಯುತ್ತೆ. ಯಾವುದೋ MLA ಹೇಳಿದ್ರೆ ಏನಾಗಲ್ಲ, ಕೆಲವು ಮಾತ್ರ ಅವರು ಏನೋ ಆರೋಗ್ಯದ ಇದರ ಮೇಲೋ ಯಾವುದೋ ಹೇಳ್ತಾರೆ. ಕೇವಲ ನಾನು ನಿಮ್ಮ ಅಥವಾ ಬೇರೆ ಕಾರಣದಿಂದ ಹೇಳ್ತಿಲ್ಲ. ಅಲ್ಲೆಲ್ಲ ಈಗ ನಾವು ಹೇಳಿದಾಗ ಸಣ್ಣ ಸಣ್ಣ ಸಮುದಾಯಗಳಿರುತ್ತೆ, ಅವ್ರನ್ನ ರೆಪ್ರೆಸೆಂಟ್ ಮಾಡೋಕ್ಕೆ ವಿಧಾನಸೌಧದಲ್ಲಿ ಯಾರೂ ಇರಲ್ಲ. ಅಂಥ ಅಧಿಕಾರಿಗಳ ಪರಿಸ್ಥಿತಿ ಇವತ್ತು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಬೇಸರ ಅನಿಸುತ್ತೆ. ಅವ್ರಿಗೊಂದು ರೀತಿ ಫುಟ್ಬಾಲು, ಇಲ್ಲಿದ್ದವ್ರು ಅಲ್ಲಿರಲ್ಲ, ಅಲ್ಲಿದ್ದವ್ರು ಇಲ್ಲಿರಲ್ಲ. ಈ ವ್ಯವಸ್ಥೆಗಳು ಇದೆಯಲ್ಲ, ಅದು ಸುಧಾರಿಸ್ಬೇಕಲ್ವ? ಅಲ್ಲ, ಖಂಡಿತ ಸುಧಾರಿಸ್ಬೇಕು. ಅದನ್ನೇ ನಾನು ಮೊದಲಿಗೆ ಹೇಳಿದ್ದು ನಿಮಗೆ. ಖಂಡಿತ ಸುಧಾರಿಸ್ಬೇಕದು. ಅದು ಬರೀ ಯಾವುದೋ ಒಬ್ಬ ವ್ಯಕ್ತಿಯಿಂದ ಒಂದು ಇದರಿಂದ ಆಗಲ್ಲ. ಒಟ್ಟಾರೆಯಾಗಿ ಸಿಸ್ಟಮಲ್ಲೇ ಕೆಲವು ಬದಲಾವಣೆಗಳು ಮಾಡಿದಾಗ, ಈಗ ಅದನ್ನೇ ನಾನು ಹೇಳಕ್ಕೆ ಬಂದಿದ್ದು ನಿಮಗೆ. ಟ್ರಾನ್ಸ್ಫರ್ ಸಿಸ್ಟಮ್ನೇ ಬದಲಾವಣೆ ಮಾಡಿದಾಗ, ಯಾವುದೇ MLAನ ಕೇಳಿ ಇವ್ರು ಬರಬೇಕು ಅಥವಾ ಯಾವುದೇ MPನ ಕೇಳಿ ಲೆಟ್ರಲ್ಲಿ ಇವ್ರು ಬರಬೇಕು, ಆ ಸಿಸ್ಟಮಲ್ಲೇ ಕೆಲವು ಬದಲಾವಣೆಗಳು ಬಂದಾಗ. ಪ್ರಶ್ನೆ ನಿಮಗೆ ಕಷ್ಟ ಅನಿಸ್ಬೋದು. ಈಗ ಸಿದ್ದರಾಮಯ್ಯ ಬಂದರೆ ಆ ಸಮುದಾಯಕ್ಕೆ ಆಯಾ ಕಟ್ಟಿನ ಜಾಗ ಸಿಗುತ್ತೆ, ಇನ್ನೊಬ್ಬರು ಯಾರೋ DK ಶಿವಕುಮಾರ್ ಬಂದರೆ ಆಯಾ ಕಟ್ಟಿನ ಜಾಗಗಳು ಆಯಾ ಅಧಿಕಾರಿಗಳು ಸಿಕ್ಕುತ್ತೆ. ಇವರೆಲ್ಲ ದೊಡ್ಡ ದೊಡ್ಡ ಸಮುದಾಯದಲ್ಲಿ ಈಗಾಗಲೇ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದಿರೋವಂಥವ್ರು, ಈ ಸಣ್ಣ ಸಣ್ಣ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋರು. ಇಲ್ಲ, ಅದೇನೋ ನೀವು ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಅಂತ ಸಿದ್ದರಾಮಯ್ಯ ಸರ್ ಅವ್ರ ಹೆಸರು, DK ಅವ್ರ ಹೆಸರು ಹೇಳ್ತಾ ಇದ್ದೀರಾ. ನಾನು ನೋಡಿದ ಹಾಗೆ ಹಾಗೇನಿಲ್ಲ. ಹಿಂದೆ ಕೂಡ ಆಗಿದೆ, ಯಾಕಂದರೆ ಯಡಿಯೂರಪ್ಪರ ಕಾಲದಲ್ಲೂ ಅದಾಗಿದೆ. ಸದ್ಯಕ್ಕೆ ಈಗ ಪ್ರೆಸೆಂಟ್ ಗೌರ್ಮೆಂಟ್ ಇರೋದ್ರಿಂದ ಅದು ಉದಾಹರಣೆ ಕೊಟ್ವಿ. ಹಾಗಂತೇಳಿ ಕಾಂಗ್ರೆಸ್ಸೇ ಅಂತಲ್ಲ. ಇಲ್ಲ, ಅದು ನಡೆಯುತ್ತೆ. ಅವರವರ ಜಾತಿಯವ್ರಿಗೆ ಅವರು ಸ್ವಲ್ಪ ಇದು ಮಾಡೋದು. ಹಾಗಂಥೇಳಿ ಸಂಪೂರ್ಣವಾಗಿ ಜಾತಿವಾದಿಗಳೇನಲ್ಲ. ನಮ್ಮ ಮುಖ್ಯಮಂತ್ರಿಗಳು ಇರ್ಬೋದು, ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಇರ್ಬೋದು, ಜಾತಿವಾದಿಗಳೇನಲ್ಲ. ಎಲ್ಲ ಕೇವಲ ಮತಕ್ಕಷ್ಟೇ ಇವ್ರನ್ನ ಬಳಸ್ಕೊಳ್ಳೋ ಅಂಥ ವ್ಯವಸ್ಥೆ ಎಲ್ಲ ಪಕ್ಷದಲ್ಲೂ ಇದೆ, ಕಾಂಗ್ರೆಸ್ ಅಂತಲ್ಲ. ಅಲ್ಲ, ಅದಿದೆ. ಬಟ್ ಅದನ್ನೇ ನಾನು ಹೇಳ್ತಾ ಇರೋದು, ಅದು ಎಲ್ಲ ಪಕ್ಷಗಳಲ್ಲೂ ಇದೆ. ಆ ಸಿಸ್ಟಮ್ನ ಬದಲಾಯಿಸೋಕ್ಕೆ ಎಲ್ಲ ರಾಜಕಾರಣಿಗಳು ಪ್ರಯತ್ನ ಪಡಬೇಕು ಅಂತೇಳಿ, ಮತ್ತು ಜನ ಕೂಡ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡೋಕ್ಕೆ ಶುರು ಮಾಡಬೇಕು. ಈಗ ಹಿರಿಯರ ವಿಚಾರಕ್ಕೆ ಬಂದರೆ ಮೇಡಮ್, ಮನೆಯೊಂದು 4 ಬಾಗಿಲು 5 ಬಾಗಿಲ ಮೇಡಮ್? ಏನು ಮನೆ 4 ಬಾಗಿಲು 5 ಬಾಗಿಲು ಯಾವುದೂ ಇಲ್ಲ. ಅದು ನೀವು ಪತ್ರಿಕೆಗಳವ್ರು ಹಾಕೋದು. ಮನೆ ಒಂದು 3 ಪತ್ರಿಕೆಯವರು ಮೇಡಮ್, ಸಣ್ಣ ಚಿತ್ತಯ್ಯನ ಹೆಸರು ನಾವು ಹೇಳಿಲ್ಲ, ಪಾಪಣ್ಣನ ಹೆಸರು ನಾವು ಹೇಳಿಲ್ಲ, ಪೂರ್ಣಿಮಾ ಶ್ರೀನಿವಾಸ್ ನಾವು ಹೇಳಿಲ್ಲ, ಸುಹಾಸ್ ಹೆಸರು ನಾವು ಹೇಳ್ತಿಲ್ಲ, ಇನ್ನೂ XYZ ಯಾರೋ ಕತ್ಲೆಯಲ್ಲಿರೋರು ಕಲ್ಲು ಹೊಡಿತವ್ರು ನನಗೂ ಅಂತ ಅವ್ರ ಹೆಸರು ನಾವು ಹೇಳಿಲ್ಲ. ನೋಡಿ, ಎಲ್ರಿಗೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನನಗೆ ಟಿಕೆಟ್ ಕೊಡಿ ಅಂತ ಕೇಳೋ ಅಂಥ ಹಕ್ಕಿರುತ್ತೆ. ಕೇಳಬೇಡಿ ಅಂಥೇಳಿ ನಾವು ಯಾರಿಗೂ ಹೇಳಲಿಕ್ಕಾಗೋದಿಲ್ಲ. ಆದರೆ ಪಕ್ಷ ಅದರದೇ ಆದಂಥ ಕೆಲವು ಮಾನದಂಡಗಳನ್ನು ನೋಡಿ ಟಿಕೆಟನ್ನು ಘೋಷಣೆ ಮಾಡುತ್ತೆ. ಘೋಷಣೆ ಮಾಡಿದ ನಂತರ ಎಲ್ಲರೂ ತಣ್ಣಗಾಗ್ತಾರೆ ಮತ್ತು ಆ ಪಕ್ಷದ ಅಭ್ಯರ್ಥಿಗಳಿಗೆ ಕೆಲಸ ಮಾಡ್ತಾರೆ. ನೀವು ಹೇಳೋದು ವೆಯ್ಟ್ ಆ್ಯಂಡ್ ಸಿ ಅಂತೀರಾ, ನೋಡೋಣ ಅಂತ ಅಷ್ಟೇ. ಕಾಲವೇ ಉತ್ತರ ಕೊಡುತ್ತೆ, ಕಾದು ನೋಡಿ ಅಷ್ಟೇ. ಹಿರಿಯೂರಲ್ಲಿ ಈ ಬಾರಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ, ಖಂಡಿತವಾಗ್ಲೂ ಗೆಲ್ಲುತ್ತೆ. ಈಗ ಪೂರ್ಣಿಮಾ ಈ ವಿಚಾರದಲ್ಲಿ ನಿಮ್ಮ ನಿಲುವೇನು ಮೇಡಮ್? ನೀವೇನಾದರೂ ಆಸ್ಪರೆಂಟ್ ಇದ್ದೀರಾ? ನಿಮ್ಮ ಒತ್ತಾಯ ಕೂಡ ಅಂದರೆ ಕೆಲವು ನಿಮ್ಮ ಬೆಂಬಲಿಗರು ಕೂಡ ಕೇಳ್ತಾರೆ, ಪೂರ್ಣಿಮಾಗೂ ಕೂಡ ಅವಕಾಶ ಕೊಡಿ, ಕೆಲಸ ಮಾಡಿದ್ದಾರೆ, ಅರ್ಹರಿದ್ದಾರೆ, ಕೊಟ್ಟರೆ ಕಾಂಗ್ರೆಸ್ಸಿ ಪ್ಲಸ್ ಆಗುತ್ತೆ. ಅದು ಹಿರಿಯೂರಿನ ಜನತೆ ಒಂದು ಅಪೇಕ್ಷೆ ಆಗಿದೆ. ಆದರೆ ಪಕ್ಷ ಏನು ನಿರ್ಧಾರ ತಗೊಳುತ್ತೋ ಅದಕ್ಕೆ ನಾವು ಬದ್ಧವಾಗಿರ್ತೇವೆ. ಪಕ್ಷದ ನಿಲುವಿಗೆ ನೀವು ಅಷ್ಟೇ. ಓಕೆ ಮೇಡಮ್, ಫೈನಲಿ ಈಗ ಮೈತ್ರಿ ಕೂಡ ಆ ಶಬ್ದಗಳು ಕೂಡ ಕೇಳಿಬರುತ್ತೆ. ನಿಮಗೆ ಮೈತ್ರಿ ಆದರೆ ಕಷ್ಟ ಆಗಲ್ವ ಅಂತ ಹಿರಿಯೂರಲ್ಲಿ? ಏನು ಕಷ್ಟ ಆಗೋದಿಲ್ಲ. ಹಿರಿಯೂರಲ್ಲಿ ಮೈತ್ರಿ ಆದಾಗ JDS BJP ಸೇರಿ ಇಷ್ಟೊಂದು ಮತಗಳಾಗುತ್ತೆ ಅಂತ. ಮೇಲ್ಮಟ್ಟದಲ್ಲಿ ಅವ್ರ ಮೈತ್ರಿ ಆಗಿರ್ಬೋದು, ಇಲ್ಲಿ ಕೆಳ ಹಂತದಲ್ಲಿ ಕಾರ್ಯಕರ್ತರು ಮೈತ್ರಿ ಆಗಿಲ್ಲ, ಸಂಪೂರ್ಣವಾಗಿ ಆಗಿಲ್ಲ. ಮಾನಸಿಕವಾಗಿ ಎರಡೂ ಪಕ್ಷದವರು ಪ್ರಿಪೇರ್ ಆಗಿಲ್ಲ, ಸಂಪೂರ್ಣವಾಗಿ ಆಗಿಲ್ಲ ಮೈತ್ರಿ. ಅವ್ರದ್ದೇ ಸಿದ್ಧಾಂತಗಳು ಬೇರೆ, JDS ಸಿದ್ಧಾಂತಗಳೇ ಬೇರೆ, JDSನವರ ಮನಸ್ಥಿತಿ ಮತ್ತು ಅವರ ವೋಟಿಂಗ್ ಪ್ಯಾಟ್ರನ್ನು, ಅವರ ಆಲೋಚನೆಗಳು ಬೇರೆ, BJPಯ ಅಜೆಂಡಾಗಳೇ ಬೇರೆ ಥರ. ಸೊ ಹಾಗಾಗಿ ಖಂಡಿತವಾಗ್ಲೂ ತಳಮಟ್ಟದಲ್ಲಿ ಆ ಮೈತ್ರಿ ಆಗಿಲ್ಲ. ಅಲ್ಲ, ಈಗ ರಾಜ್ಯದಲ್ಲಿ HDK ವರ್ಸಸ್ DK ಆ ಆ್ಯಂಗಲಲ್ಲಿ ರಾಜಕೀಯವಾಗಿ ಸಂಘರ್ಷಗಳು ಶುರು ಆಗಿರೋದು. ಆ ನಿಟ್ಟಿನಲ್ಲಿ ಹೋದಾಗ ನಿಮ್ಗೊಂಚೂರು ಸವಾಲು ಅನಿಸ್ಬೋದು ಅಂತ. ಅದು ದೊಡ್ಡ ಮಟ್ಟದ ಇದು ಅವರಿಬ್ಬರದು ಸವಾಲೇನಿಲ್ಲ, ರಾಜಕೀಯವಾಗಿ ಇರುವಂಥ ಸವಾಲುಗಳಾಗ್ತಿರ್ತಾರೆ. ಅದನ್ನು ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು ಸಮರ್ಥರಿದ್ದಾರೆ, ರಾಜಕೀಯದಲ್ಲಿ ಪಳಗಿರುವಂಥವರು. ಸೊ ಹಾಗಾಗಿ ಅವರು ಅದನ್ನು ಹ್ಯಾಂಡಲ್ ಮಾಡ್ತಾರೆ. ಬಹುಶಃ ನಾನು ಉತ್ತರ ಕೊಡೋದಕ್ಕಿಂತ ಅವರು ಅದನ್ನು ಹ್ಯಾಂಡಲ್ ಮಾಡುವಂಥ ಶಕ್ತಿ ಇದೆ. ಮಾಜಿ ಶಾಸಕಿ ಅನ್ನೋದಕ್ಕಿಂತ ಹಿರಿಯೂರನ್ನ ರೆಪ್ರೆಸೆಂಟ್ ಮಾಡಿದಂಥವ್ರು, ಹಿರಿಯೂರು ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಮೇಡಮ್ ಕೊನೆ ಫೈನಲಿ? ನೋಡಿ, ಹಿರಿಯೂರು ಜನತೆಗೆ ನಾನು ವಿನಂತಿ ಮಾಡ್ಕೊಳ್ಳೋವಂಥದ್ದೇನು ಅಂತ ಹೇಳಿದ್ರೆ, ಒಂದು, ಈ ಹಿರಿಯೂರು ಯಾವಾಗಲೂ ನೀರಿಗೋಸ್ಕರ ಹಾಹಾಕಾರ ಇರುವಂಥ ಒಂದು ತಾಲೂಕು.
ನಮ್ಮ ತಾಲೂಕಿನಲ್ಲೇ ವಿ ವಿ ಸಾಗರ ಡ್ಯಾಮ್ ಇದ್ದರೂ ಕೂಡ ಭದ್ರಾ ಯೋಜನೆಯಿಂದ ಇವತ್ತು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಉಸಿರಾಡೋವಂಥ ವಾತಾವರಣ ಇದೆ. ಅದು ಕೆಲವು ಭಾಗಕ್ಕೆ, ಕೆಲವು ಭಾಗದಲ್ಲಿ ಈಗ ಕಳವಳ್ಳಿ ಭಾಗ, ಈ ಐಮಂಗ್ಲ, ಈ ಕೆರೆಗಳಿಗೆ ನೀರು ಇದೆ ಏನಿದೆ ಅದು ಆಗಬೇಕು ಇನ್ನು. ಮತ್ತು ಅಭಿವೃದ್ಧಿ ಅನ್ನೋದು ಒಂಥರ ನಿಂತ ನೀರಲ್ಲ, ಹರಿತಾ ಇರೋ ನೀರು ಥರ. ಈ ಕೆಲಸ ಆಯಿತು ಅಂದರೆ ಇನ್ನೊಂದು ಕೆಲಸದ ಅವಶ್ಯಕತೆ. ನೀರಿನ ವಿಚಾರಕ್ಕೆ ಬಂದಾಗ ಒಂದು ನೆನಪಾಯ್ತು ಮೇಡಮ್. ಒಂದು ಕಡೆ ಜಮೀನುಗಳಿಗೆ ನೀರು ಹರಿಸ್ಲಿಕ್ಕೆ ಲಾರಿಗಳು ಮರೆ ಹೋದಂಥದ್ದು ಈ ಕಣ್ಣಿಂದ ನೋಡಿ ಬಂದಿದ್ದು. ಒಂದು ಕಡೆ ಜನಗಳಿಗೆ ಹಾಹಾಕಾರ ರೈತರಿಗೆ, ಇನ್ನೊಂದು ಕಡೆ ಕುರುಡು ಕಾಂಚನ ಕುಣಿಯುತ್ತಿತ್ತು ಅಂಥೇಳಿ ಹೇಳಿದಾಗೆ ಒಂದು ಕಡೆ ಮೆರವಣಿಗೆ ರಾಜಕಾರಣಿಗಳದು. ಈ ವ್ಯವಸ್ಥೆನೇ ಅಣಕ ಮಾಡುವಂಥ ರೀತಿ ನಡ್ಕೊಳ್ಳೋವಂಥದ್ದು ಅದು ನೋಡಿ ವೈಯಕ್ತಿಕವಾಗಿ ಆ ವ್ಯಕ್ತಿಗಳ ಮನಸ್ಥಿತಿ ಮೇಲೆ ಹೋಗುತ್ತೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕಿಂತ ಈಗ ಸರ್ಕಾರ ಇದೆ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ನಾವೆಲ್ಲ ರೈತರು ಮುಖಂಡರು, ಪಕ್ಷದ ಮುಖಂಡರು, ಈ ಭಾಗದ ರೈತರೆಲ್ಲ ಭೇಟಿ ಮಾಡಿ, ನಿಮ್ಮ ನಾಯಕರು ನೋಡಿದ್ರೆ CM ನೀವು ನಮ್ಮ ಅಭ್ಯರ್ಥಿ ಗೆಲ್ಲಿಸಿ ನಾವು ನೀರು ಕೊಡ್ತೀವಿ, ಇದೇನು ಯಾವ ರೀತಿ? ಅವರು ನಮ್ಮ ಅಭ್ಯರ್ಥಿನ ಗೆಲ್ಲಿಸಿ ನೀರು ಕೊಡ್ತೀವಿ ಅಂತ ಹೇಳಲಿಲ್ಲ, ಅದನ್ನು ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವರು ಹೇಳಿರೋ ಅಂಥದ್ದು ನಿಮ್ಮ ಮನವಿಯನ್ನು ಮಾಡೋದು ನನ್ನ ಕರ್ತವ್ಯ, ಆದರೆ ನಾವು ಯಾರೇ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಿ ನೀವೆಲ್ಲ ಸಹಕಾರ ಮಾಡಿ ಗೆಲ್ಲಿಸಿ ಅಂತ ಹೇಳಿದ್ದಾರೆ. ಅದು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ, ಒಬ್ಬ ಪಕ್ಷದ ಅಧ್ಯಕ್ಷರಾಗಿದ್ದಂಥವ್ರು ಹೇಳೋವಂಥ ಮಾತು. ಇಂಡೈರೆಕ್ಟ್ಲಿ CM ಕೇವಲ ಕಾಂಗ್ರೆಸ್ಸಿಗೆ CM ಆಗ್ಬಿಟ್ರ ಅಂತ ನೋಡಿ. ಅವತ್ತು ನಾವು ಭೇಟಿ ಮಾಡಿದಂಥವರು ತಾಲೂಕಿನ ರೈತರು ಮತ್ತು ಪಕ್ಷದ ಮುಖಂಡರುಗಳು ಎರಡೂ ಇದ್ವಿ. ಹೌದು, ಖಂಡಿತ ತಪ್ಪೇನಿದೆ ಅದರಲ್ಲಿ. ಈಗ ಅವ್ರು ಹೇಳಿದ್ದೇನೋ ಕೆಲಸ ಕೊಟ್ಟು ತಗೊಳ್ಳೋದಾಯ್ತು ಮೇಡಮ್, ವ್ಯವಹಾರ ಆಯಿತು, ನಾನು ಕೊಡ್ತೀನಿ ನೀವು ಮಾಡಿ. ಇಲ್ಲ, ಆಗಲ್ಲ. ನೋಡಿ, ಅವ್ರು ಹೇಳಿದ್ದೇನೆಂದರೆ ನೀರು ಕೊಡೋದು ನನ್ನ ಕರ್ತವ್ಯ ಅನ್ನೋ ಮಾತನ್ನು ಹೇಳಿದ್ರು. ಅಲ್ಲಿ ನೀವು ಓಟ್ ಕೊಟ್ರೇ ನಾನು ಮಾಡ್ತೀನಿ ಅಂತ ಅವ್ರು ಹೇಳಿಲ್ಲ. ನನ್ನ ಕರ್ತವ್ಯ ಅಂದಾಗ ಅದು ಮುಖ್ಯಮಂತ್ರಿಯ ಕರ್ತವ್ಯ, ಅದು ಇಡೀ ರಾಜ್ಯಕ್ಕೆ. ಹಿರಿಯೂರಿನ ಓಟ್ ಹಾಕ್ಲಿ ಹಾಕದೇ ಇರಲಿ ಎಲ್ರಿಗೂ ಅವರು ಮುಖ್ಯಮಂತ್ರಿಗಳು. ಓಟ್ ಹಾಕಬೇಕಲ್ಲ, ಹಾಕುವಾಗ ನಾವು ಅವ್ರು ಹಾಗಲ್ಲ, ಕಾರ್ಯಕರ್ತರು ಇದ್ದಿದ್ದರಿಂದ ಮನವಿ ಮಾಡಿದ್ದಾರೆ ಅವರು ಅದನ್ನಷ್ಟೇ. ನೀವು ನನ್ನ ಕರ್ತವ್ಯನ ನಾನು ನಿಭಾಯಿಸ್ತೀನಿ, ನೀವು ಕಾರ್ಯಕರ್ತರು ನಿಮ್ಮ ಕರ್ತವ್ಯ ನಿಭಾಯಿಸಿ ಅಂತ. ಅದನ್ನು ನೀವು ತಪ್ಪಾಗಿ ಅರ್ಥೈಸ್ಕೊಂಡು ಮೇಡಮ್ ಪಕ್ಷದ ವೇದಿಕೆನಲ್ಲಿ ಅಪೀಲ್ ಮಾಡಿರೋದ? ಇದು ಪಕ್ಷದ ವೇದಿಕೆ ಅಂತಲ್ಲ, ಅಲ್ಲಿ ಹೆಚ್ಚಾಗಿ ನಾವು ಪಕ್ಷದ ಮಾಜಿ ZP ಮೆಂಬರ್ಗಳಿದ್ವಿ, ಮಾಜಿ ಶಾಸಕಿಯಾಗಿ ನಾನಿದ್ದೆ, MLC ಅವರಿದ್ದರು, ಮತ್ತು ಬೇರೆ ಬೇರೆ ನಮ್ಮ ಮುಖಂಡರುಗಳಿದ್ದರು, ಮತ್ತು ರೈತರು ಕೂಡ ಇದ್ದರು. ಸೊ ಹಾಗಾಗಿ ಮತ್ತು ಆ ರೈತರು ಬಂದಿರೋ ಅಂಥವರು ಸರ್ಕಾರ ಇದೆ ಅನ್ನೋ ಕಾರಣಕ್ಕೇ ಮನವಿ ಮಾಡೋಕ್ಕೆ ಬಂದಿರೋದು. ಸೊ ಹಾಗಾಗಿ ಇದು ತಪ್ಪಲ್ಲ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನನ್ನ ಕರ್ತವ್ಯ ಅಂತ ಹೇಳಿದ್ದಾರೆ. ಇನ್ನೊಂದು ಮಾತು ಹೇಳ್ಯಾರೆ, ನಾನು ಕೊಟ್ಟರೆ ಗೊತ್ತಲ್ಲ ಮಾತು ಅಂತ. ಹೌದು, ಅಂದರೆ ಅವ್ರಿಗೆ ಅವರ ಕೆಲಸದ ಬಗ್ಗೆ ಒಂದು ವಿಶ್ವಾಸ ಇದೆ. ಅವ್ರಿಗೆ ನಾನಿಂಥ ಕೆಲಸ ಮಾಡ್ತೀನಿ ಅನ್ನೋವಂಥ ಒಂದು ಹೇಳೋಷ್ಟು ತಾಕತ್ತು, ಯಾರು ಕೆಲಸ ಮಾಡ್ತಾರೆ ಅವರೇ ಅಷ್ಟು ಧೈರ್ಯವಾಗಿ ಹೇಳೋಕ್ಕಾಗೋದು. ಸೊ ಹಾಗಾಗಿ ನೋಡಿ, ನಾನು ಚುನಾವಣೆಗೆ ನಿಂತಾಗೂ ನಾನು ಇದನ್ನು ಮಾಡ್ತೀನಿ ಮತ ಕೊಡಿ ಅಂತ ಕೇಳಿದ್ದೆ, ಅದರಲ್ಲಿ ಬಹುತೇಕ ಕೆಲಸ ನಾನು ಮಾಡಿದ್ದೀನಿ. ಯಾರಿಗೆ ಕೆಲಸ ಮಾಡುವಂಥ ತಾಕತ್ತಿರುತ್ತೆ ಅವರೇ ಅಷ್ಟು ಧೈರ್ಯವಾಗಿ ಹೇಳೋಕ್ಕಾಗೋದು. ಮೇಡಮ್ ನಿಮ್ಮ ಅಭಿವೃದ್ಧಿ ನಿಮ್ಮ ಕೈ ಹಿಡಿಲಿಲ್ಲ, ಈಗಲೂ ಆ ಫೀಲಿಂಗ್ ಇದೆಯಾ, ನೋವಿದೆಯಾ? ಖಂಡಿತವಾಗ್ಲೂ. ಯಾಕೆಂದರೆ ನಮಗೆ ಆಲೋಚನೆ ಬರ್ತಾ ಇರುತ್ತೆ. ರಾಜಕೀಯದಲ್ಲಿ ಇದ್ದಾಗ ನಮ್ಮ ಸಮಯನ ತುಂಬ ಕೊಡ್ತೀವಿ ನಾವು, ನಮ್ಮ ಪರ್ಸ್ನಲ್ ಲೈಫ್ ಕೂಡ ತ್ಯಾಗ ಮಾಡಿರ್ತೇವೆ. ಎಷ್ಟೋ ಸಾರಿ ನಮಗೆ ಗಿಲ್ಟ್ ಆಗಿರುತ್ತೆ, ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಸಮಯ ಕೊಡೋಕ್ಕಾಗಿರೋದಿಲ್ಲ, ಬೇರೆ ಬೇರೆ ನಮ್ಮ ಸ್ವಂತದ ಕೆಲಸಗಳನ್ನೂ ನಾವು ಬಿಟ್ಟು ಜನಕ್ಕೆ ಸಮಯ ಕೊಟ್ಟಿರ್ತೇವೆ. ಅಭಿವೃದ್ಧಿ ಅಂತ ಜನ ಯೋಚನೆ ಮಾಡಿದ್ರೆ ಬಹುಶಃ ಕೆಲಸ ಮಾಡಿರೋಂಥ ಯಾವುದೇ ಅಭ್ಯರ್ಥಿಗಳು ಯಾವುದೇ ಪಕ್ಷ ಇರಲಿ ಸೋಲೋದಿಲ್ಲ. ಸೊ ಕೆಲಸ ಮಾಡಿ ಸೋತಾಗ ಬೇಜಾರಾಗುತ್ತೆ, ಆದರೆ ಏನೂ ಮಾಡೋಕ್ಕಾಗಲ್ಲ, ಅದೇ ರಾಜಕೀಯ. ಸೊ ಹಾಗಾಗಿ ವಿ ಹ್ಯಾವ್ ಟು ಸ್ವಿಮ್. ಇಳಿದಿದ್ದೀವಿ, ಈಜಬೇಕು ಅಷ್ಟೇ. ಇದು ಪೂರ್ಣಿಮಾ ಅವರ ಆತ್ಮವಿಶ್ವಾಸದ ಮಾತಾಗಿತ್ತು. ಅಂದರೆ ಹಿರಿಯೂರಿನ ರಾಜಕಾರಣ ಜೊತೆಗೆ ಅವರ ಸೋಲಿರ್ಬೋದು, ಈಗಿನ ಕಾಂಗ್ರೆಸ್ ಸರ್ಕಾರದ ಆಶ್ವಾಸನೆಗಳಿರ್ಬೋದು, ಇಲ್ಲಿನ ರಾಜಕೀಯ ಸ್ಥಿತಿ ಎಲ್ಲದನ್ನು ಕೂಡ ಒಂದು ತುಲನೆ ಮಾಡಿ ಸಾಮಾಜಿಕ ನ್ಯಾಯದಡಿ ಮಾತಾಡಿರುವಂಥದ್ದು. ಕ್ಯಾಮ್ರಾಮನ್ ನವೀನ್ ಜೊತೆ ಜಯಣ್ಣ ಬೆಳಗೆರೆ ನ್ಯೂಸ್ ಹಿರಿಯೂರು.